ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದೀಗ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ವೈರಲ್ ಆಗಿರುವ ವಿಡಿಯೋ ಹಾಗೂ ಫೋಟೋಗಳು ಬೆಚ್ಚಿ ಬೀಳುವಂತಿದೆ. ದುಡ್ಡು ಕೊಟ್ಟರೆ ಜೈಲು ಕೂಡ ಅರಮನೆ ಆಗುತ್ತೆ. ಜೈಲಿನಲ್ಲಿ ಏನಿದೆ, ಏನಿರಲ್ಲ, ಅಲ್ಲಿ ಎಲ್ಲವೂ ಸಿಗುತ್ತೆ. ಹೇಳೋಕೆ ಅಷ್ಟೇ ಅದು ಜೈಲು, ಸೆರೆವಾಸ. ಆದರೆ ಅಲ್ಲಿ ನಡೆಯುತ್ತಿರೋದೇ ಬೇರೆ ಎಂಬ ಆರೋಪ ಹೊಸದೇನೂ ಅಲ್ಲ. ಅಂತೆಯೇ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಐಷಾರಾಮಿ ಬಿಂದಾಸ್ ಲೈಫ್ಗೆ ಸಂಬಂಧಿಸಿದ ಫೋಟೋ ಹಾಗೂ ವಿಡಿಯೋಗಳು ವೈರಲ್ ಆಗಿವೆ. ಕಾರಾಗೃಹದ ಒಳಗೆ ಸಿಗರೇಟ್, ಬೀಡಿ, ತಂಬಾಕು, ರಾಶಿ ರಾಶಿ ಗುಡ್ಕಾ ಪ್ಯಾಕೆಟ್ಗಳು ನುಗ್ಗಿ ಬರುತ್ತಿವೆ. ಅಷ್ಟೇ ಅಲ್ಲ, ಮೊಬೈಲ್, ಸಿಗರೇಟ್, ಎಣ್ಣೆ ಎಲ್ಲವೂ ಕೈದಿಗಳಿಗೆ ಸಿಗ್ತಿದೆ. ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಇದೀಗ ಹರಿದಾಡುತ್ತಿದ್ದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಮತ್ತೊಂದೆಡೆ ಕೈದಿಗಳಿಬ್ಬರು ಹಣ ಮುಂದಿಟ್ಟುಕೊಂಡು ಜೈಲು ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಮೇಡಮ್ಗೆ ದುಡ್ಡು ಕೊಡೋದಿದೆ ಎಂದಿದ್ದಾರೆ. ಈ ವೇಳೆ ಸುರೇಶ್ ಎಂಬಾತನ ಮೂಲಕ ಡೀಲ್ ಕುದುರಿಸಿಕೊಳ್ಳಲು ಮತ್ತೊಬ್ಬ ಕೈದಿ ಸಲಹೆ ನೀಡಿದ್ದಾನೆ. ಈ ಮೂಲಕ 35,000 ರೂಪಾಯಿ ಹಣವನ್ನು ಜೈಲು ಅಧಿಕಾರಿಗೆ ನೀಡಲು ಕೈದಿಗಳ ಮಧ್ಯೆ ಮಾತುಕತೆ ನಡೆದಿದೆ. ಈ ವಿಚಾರಗಳು ಹಿರಿಯ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಗೊತ್ತಿಲ್ವಾ, ಅಥವಾ ಗೊತ್ತಿದ್ದು ಸುಮ್ಮನೆ ಕೂತಿದ್ದಾರಾ? ಇದಕ್ಕೆಲ್ಲ ಬ್ರೇಕ್ ಯಾವಾಗ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ.